ನಮಸ್ಕಾರ ಸ್ನೇಹಿತರೆ. 1947ರಿಂದ ಇಲ್ಲಿವರೆಗೂ 2024 ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪಟ್ಟಿ, ಆಡಳಿತಾವಧಿ ಮತ್ತು ವಿಧಾನಸಭಾ ಕ್ಷೇತ್ರ ಮತ್ತು ಯಾವ ಪಕ್ಷದಿಂದ ಆರಿಸಿ ಬಂದಿದ್ರು ಅಂಥೇಳಿ ಅಷ್ಟು ಮಾಹಿತಿನ ನೋಡೋಣ. ಇದು ಜನರಲ್ ನಾಲೆಜ್ ಪರ್ಪಸ್ಗೆ ಮತ್ತು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ UPSC ಎಲ್ಲ ಎಕ್ಸಾಮ್ಸ್ನಲ್ಲೂ ಕೇಳ್ತಾರೆ. ಇದು ತುಂಬ ಮುಖ್ಯ ಆಗುತ್ತೆ ಮಾಹಿತಿ. ಹಾಗಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ ಅವರು. ಅಂದರೆ ಆಗಿನ್ನೂ ವಿಧಾನಸಭಾ ಕ್ಷೇತ್ರ ಇನ್ನೂ ಫಾರ್ಮ್ ಆಗಿರಲಿಲ್ಲ, ಅಂದರೆ ಸ್ಥಾಪನೆ ಆಗಿರಲಿಲ್ಲ ಮೈಸೂರು ಸಂಸ್ಥಾನದಿಂದ. ಇವರ ಅವಧಿ ಬಂದು 25 ಅಕ್ಟೋಬರ್ 1947 1947, 30 ಮಾರ್ಚ್ 1952. ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯವರು. ಎರಡನೇ ಮುಖ್ಯಮಂತ್ರಿ ಬಂದು ಕೆಂಗಲ್ ಹನುಮಂತಯ್ಯ ಅವರು. ಇವರು ರಾಮನಗರ ವಿಧಾನಸಭಾ ಕ್ಷೇತ್ರ 30 ಮಾರ್ಚ್ 1952 19 ಆಗಸ್ಟ್ 1956ವರೆಗೂ ಮುಖ್ಯಮಂತ್ರಿ ಆಗಿದ್ದರು. ಅವರು ಪಕ್ಷ ಕಾಂಗ್ರೆಸ್ಸು. ಇಲ್ಲೊಂದು ವಿಷಯ ಏನಂತ ಹೇಳಿದ್ರೆ, ಕಾಂಗ್ರೆಸ್ನಿಂದ 18 ಅಭ್ಯರ್ಥಿಗಳು ಮುಖ್ಯಮಂತ್ರಿಯಾಗಿ ಆರಿಸಲ್ಪಟ್ಟಿದ್ದಾರೆ. ಮತ್ತು ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಪಕ್ಷದವರೇ. ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ಇವರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ 19 ಆಗಸ್ಟ್ 1956 31 ಅಕ್ಟೋಬರ್ 1956ವರೆಗೂ ಕಾಂಗ್ರೆಸ್. ಕಡಿದಾಳ್ ಮಂಜಪ್ಪ ಅವರು ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಕಡಿದಾಳ್ ಮಂಜಪ್ಪ ಅವರು ಸಾಹಿತಿ ಕೂಡ ಆಗಿದ್ದರು. ಅವರ ಒಂದು ಆಟೋಬಯೋಗ್ರಫಿ ನನಸಾಗದ ಕನಸು ತುಂಬ ಪಾಪ್ಯುಲರ್ ಕೂಡ ಆಗಿತ್ತು. ಇನ್ನು ಕರ್ನಾಟಕದ 4ನೇ ಮುಖ್ಯಮಂತ್ರಿ S ನಿಜಲಿಂಗಪ್ಪ ಅವರು. ಇವರು ವಿಧಾನಸಭಾ ಕ್ಷೇತ್ರ ಬಂದು ಮೊಳಕಾಲ್ಮೂರು. 1 ನವೆಂಬರ್ 1956 16 ಮೇ 1958ವರೆಗೂ ಇವರು ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಇನ್ನು 5ನೇ ಮುಖ್ಯಮಂತ್ರಿ BD ಜತ್ತಿ ಅವರು. ವಿಧಾನಸಭಾ ಕ್ಷೇತ್ರ ಜಮಖಂಡಿ. ಇವರು 16 ಮೇ 1958 9 ಮಾರ್ಚ್ 1962 ಕಾಂಗ್ರೆಸ್ ಪಕ್ಷ. 6ನೇ ಮುಖ್ಯಮಂತ್ರಿಯಾಗಿ SR ಕಂಠಿ ಅವರು. ವಿಧಾನಸಭಾ ಕ್ಷೇತ್ರ ಹುನಗುಂದ. 14 ಮಾರ್ಚ್ 1962 20 ಜೂನ್ 1962 ಇವರು ಕಾಂಗ್ರೆಸ್ ಪಕ್ಷದಿಂದ. 7ನೇ ಮುಖ್ಯಮಂತ್ರಿಯಾಗಿ S ನಿಜಲಿಂಗಪ್ಪ ಅವರು. ಶಿಗ್ಗಾಂವಿಂದ ವಿಧಾನಸಭಾ ಕ್ಷೇತ್ರ 21 ಜೂನ್ 1962 28 ಮೇ 1968 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ವೀರೇಂದ್ರ ಪಾಟೀಲ್ ಅವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರ 29 ಮೇ 1968 18 ಮಾರ್ಚ್ 1971ವರೆಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅನಂತರ ವಿಧಾನಸಭಾ ವಿಸರ್ಜನೆ ಆಗಿತ್ತು 19 ಮಾರ್ಚ್ 1971 20 ಮಾರ್ಚ್ 1972ವರೆಗೂ ರಾಷ್ಟ್ರಪತಿ ಆಡಳಿತದಲ್ಲಿತ್ತು. 9ನೇ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರು. ವಿಧಾನಸಭಾ ಕ್ಷೇತ್ರ ಬಂದು ಹುಣಸೂರು. 20 ಮಾರ್ಚ್ 1972 31 ಡಿಸೆಂಬರ್ 1977ವರೆಗೂ ಇವರು ಪಕ್ಷ ಬಂದು ಕಾಂಗ್ರೆಸ್. ಆನಂತರ 31 ಡಿಸೆಂಬರ್ 1977 28 ಫೆಬ್ರವರಿ 1978ವರೆಗೂ ರಾಷ್ಟ್ರಪತಿ ಆಡಳಿತ ಇತ್ತು, ಅಂದರೆ ವಿಧಾನಸಭಾ ವಿಸರ್ಜನೆ. ಮತ್ತು ದೇವರಾಜ್ ಅರಸು ಅವರು ಹುಣಸೂರು ವಿಧಾನಸಭಾ ಕ್ಷೇತ್ರ 28 ಫೆಬ್ರವರಿ 1978 7 ಜನವರಿ 1980ವರೆಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. 11ನೇ ಮುಖ್ಯಮಂತ್ರಿಯಾಗಿ R ಗುಂಡೂರಾವ್ ಅವರು. ಇವರು ವಿಧಾನಸಭಾ ಕ್ಷೇತ್ರ ಬಂದು ಸೋಮವಾರಪೇಟೆ. 12 ಜನವರಿ 1980 6 ಜನವರಿ 1983 ಅವಧಿ. ಪಕ್ಷ ಕಾಂಗ್ರೆಸ್. 12ನೇ ಮುಖ್ಯಮಂತ್ರಿ ಬಂದು ರಾಮಕೃಷ್ಣ ಹೆಗಡೆ ಅವರು. ವಿಧಾನಸಭಾ ಕ್ಷೇತ್ರ ಬಸವನಗುಡಿ. 10 ಜನವರಿ 1983 10 ಆಗಸ್ಟ್ 1988ರವರೆಗೆ. ಅಂದರೆ ಜನತಾ ಪಕ್ಷ. ಹಾಗೇನು JDS ಅದು ಸೆಕ್ಯುಲರ್ ಆಗಿರಲಿಲ್ಲ, ಜನತಾ ಪಕ್ಷ ಅಂತ ಇತ್ತದು. 13ನೇ ಮುಖ್ಯಮಂತ್ರಿಯಾಗಿ SR ಬೊಮ್ಮಾಯಿ ಅವರು. ವಿಧಾನಸಭಾ ಕ್ಷೇತ್ರ ಬಂದು ಹುಬ್ಬಳ್ಳಿ ಗ್ರಾಮೀಣ. ಅವರ ಅವಧಿ ಬಂದು 13 ಆಗಸ್ಟ್ 1988 21 ಏಪ್ರಿಲ್ 1989ರವರೆಗೆ, ಅಂದರೆ ಜನತಾ ಪಕ್ಷ. ಮತ್ತು ಅನಂತರ ರಾಷ್ಟ್ರಪತಿ ಆಡಳಿತ ಇತ್ತು, ಅಂದರೆ ವಿಧಾನಸಭಾ ವಿಸರ್ಜನೆ ಆಗಿತ್ತು 21 ಏಪ್ರಿಲ್ 1989 30 ನವೆಂಬರ್ 1989. ನಂತರ ವೀರೇಂದ್ರ ಪಾಟೀಲ್ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ, ಅಂದರೆ 14ನೇ ಮುಖ್ಯಮಂತ್ರಿ ಇವರು ಚಿಂಚೋಳಿಯಿಂದ. 30 ನವೆಂಬರ್
1989ರಿಂದ 10 ಅಕ್ಟೋಬರ್ 1990 ಕಾಂಗ್ರೆಸ್ ಪಕ್ಷ. ರಾಷ್ಟ್ರಪತಿ ಆಡಳಿತ ಮತ್ತು 10 ಅಕ್ಟೋಬರ್ 1990ರಿಂದ 17 ಅಕ್ಟೋಬರ್ 1990. ಪೂರ್ತಿ ಕರ್ನಾಟಕದ ಮುಖ್ಯಮಂತ್ರಿ ಇದರಲ್ಲಿ 6 ಬಾರಿ ರಾಷ್ಟ್ರಪತಿ ಆಡಳಿತ ಬಂದಿದೆ. 15ನೇ ಮುಖ್ಯಮಂತ್ರಿಯಾಗಿ ಬಂಗಾರಪ್ಪನವರು ಸೊರಬ ವಿಧಾನಸಭಾ ಕ್ಷೇತ್ರ 17 ಅಕ್ಟೋಬರ್ 1990ರಿಂದ 19 ನವಂಬರ್ 1992 ಕಾಂಗ್ರೆಸ್ ಪಕ್ಷ. ವೀರಪ್ಪ ಮೊಯ್ಲಿಯವರು ವಿಧಾನಸಭಾ ಕ್ಷೇತ್ರ ಬಂದು ಕಾರ್ಕಳ 19 ನವಂಬರ್ 1992 ಇಂದ 11 ಡಿಸೆಂಬರ್ 1994. ಇವರು ಕೂಡ ಕಾಂಗ್ರೆಸ್ ಪಕ್ಷ. 16ನೇ ಮುಖ್ಯಮಂತ್ರಿ. 17ನೇ ಮುಖ್ಯಮಂತ್ರಿ ದೇವೇಗೌಡ ಅವರು ರಾಮನಗರ ವಿಧಾನಸಭಾ ಕ್ಷೇತ್ರ 11 ಡಿಸೆಂಬರ್ 1994ರಿಂದ 31 ಮೇ 1996 ಜನತಾದಳ. 18ನೇ ಮುಖ್ಯಮಂತ್ರಿ ಅವರು JH ಪಟೇಲ್ ಅವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ 31 ಮೇ 1996ರಿಂದ 7 ಅಕ್ಟೋಬರ್ 1999 ಜನತಾದಳ ಪಕ್ಷ. 19ನೇ ಮುಖ್ಯಮಂತ್ರಿಯಾಗಿ SM ಕೃಷ್ಣ ಅವರು ಮದ್ದೂರು ವಿಧಾನಸಭಾ ಕ್ಷೇತ್ರ 11 ಅಕ್ಟೋಬರ್ 1999ರಿಂದ 28 ಮೇ 2004 ಕಾಂಗ್ರೆಸ್ ಪಕ್ಷ. 20ನೇ ಮುಖ್ಯಮಂತ್ರಿಯಾಗಿ ಧಮ್ ಸಿಂಗ್ ಅವರು ಜೇವರ್ಗಿ ವಿಧಾನಸಭಾ ಕ್ಷೇತ್ರ 28 ಮೇ 2004ರಿಂದ 2 ಫೆಬ್ರವರಿ 2006 ಕಾಂಗ್ರೆಸ್ ಪಕ್ಷ. 21ನೇ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು ರಾಮನಗರ 3 ಫೆಬ್ರವರಿ 2006ರಿಂದ 8 ಅಕ್ಟೋಬರ್ 2007 ಜನತಾದಳ ಜಾತ್ಯತೀತ ಆಗಿದೆ, ಈಗ ಸೆಕ್ಯುಲರ್. ಈಗ ರಾಷ್ಟ್ರಪತಿ ಆಡಳಿತ ನಂತರ 8ನೇ ಅಕ್ಟೋಬರ್ 2007ರಿಂದ 12 ನವಂಬರ್ 2007 ರಾಷ್ಟ್ರಪತಿ ಆಡಳಿತ ಇತ್ತು. ವಿಧಾನಸಭಾ ವಿಸರ್ಜನೆ ಆಗಿತ್ತು. 22ನೇ ಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪನವರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ 12 ನವಂಬರ್ 2007ರಿಂದ 19 ನವಂಬರ್ 2007 ಮತ್ತು ಅನಂತರ ರಾಷ್ಟ್ರಪತಿ ಆಡಳಿತ 20 ನವಂಬರ್ 2007ರಿಂದ 29 ಮೇ 2008 ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ 30 ಮೇ 2008ರಿಂದ 4 ಆಗಸ್ಟ್ 2011 BJP ಪಕ್ಷ. 24ನೇ ಮುಖ್ಯಮಂತ್ರಿಯಾಗಿ DV ಸದಾನಂದ ಗೌಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು 5 ಆಗಸ್ಟ್ 2011ರಿಂದ 11 ಜುಲೈ 2012 BJP ಪಕ್ಷ. 25ನೇ ಮುಖ್ಯಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರ 12 ಜುಲೈ 2012ರಿಂದ 12 ಮೇ 2013 ಭಾರತೀಯ ಜನತಾ ಪಕ್ಷ. 26ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರ 13 ಮೇ 2013ರಿಂದ 15 ಮೇ 2018 ಕಾಂಗ್ರೆಸ್ ಪಕ್ಷ. 27ನೇ ಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪನವರು ಶಿಕಾರಿಪುರ 17 ಮೇ 2018ರಿಂದ 19 ಮೇ 2018 ಭಾರತೀಯ ಜನತಾ ಪಕ್ಷ. 28ನೇ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ 23 ಮೇ 2018ರಿಂದ 23 ಜುಲೈ 2019 ಜನತಾದಳ ಜಾತ್ಯತೀತ ಸೆಕ್ಯುಲರ್. 29ನೇ ಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪನವರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ 26 ಜುಲೈ 2019ರಿಂದ 26 ಜುಲೈ 2021 BJP. 30ನೇ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಕ್ಷೇತ್ರ 28 ಜುಲೈ 2021ರಿಂದ 20 ಮೇ 2023 ಭಾರತೀಯ ಜನತಾ ಪಕ್ಷ. 31ನೇ ಮುಖ್ಯಮಂತ್ರಿಯಾಗಿ ಅಂದರೆ ಈಗ ಪ್ರಸ್ತುತ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ 20 ಮೇ 2023ರಿಂದ ಇಲ್ಲಿವರೆಗೂ ಟಿಲ್ ಡೇಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದೆಲ್ಲದರ ನಂತರ ಮುಖ್ಯಮಂತ್ರಿ ಪಟ್ಟಿಗಳ ಆಧರಿಸಿ ಕೆಲವೊಂದು ಪ್ರಮುಖ ಅಂಶಗಳು. ಇದರಲ್ಲಿ BS ಯಡಿಯೂರಪ್ಪನವರು 2018ರಲ್ಲಿ ಅತಿ ಕಡಿಮೆ ಅವಧಿಯ CM ಅಂದರೆ 2.5 ದಿನಗಳ ಕಾಲ ಅಷ್ಟೇ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರು ಕಾರಣಾಂತರದಿಂದ ಅವರು ಸ್ಥಾನ ಬಿಟ್ಕೊಡ್ಬೇಕಾಯಿತು. 1970ರ ದಶಕದಲ್ಲಿ ಅಂದರೆ 1970ಸಲ್ಲಿ 7 ವರ್ಷಕ್ಕೂ ಹೆಚ್ಚು ಕಾಲ ದೇವರಾಜ ಅರಸು ಅವರು ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಅಂತ ಪಾತ್ರರಾಗ್ತಾರೆ. ಆಮೇಲೆ ಕಾಂಗ್ರೆಸ್ನ ವೀರೇಂದ್ರ ಪಾಟೀಲ್ ಅವರು 2 ಅವಧಿಗಳ ನಡುವೆ ಅಂದರೆ 2 ಟರ್ಮ್ಸು 2 ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು. ಅದರಲ್ಲಿ 17 ವರ್ಷಗಳ ಅಂತರ ಇತ್ತು. ಅಷ್ಟು ದೊಡ್ಡ ಅಂತರ ಇತ್ತು.
ನಂತರ ಬಿ ಡಿ ಜತ್ತಿ ಅವರು ದೇಶದ 5ನೇ ಉಪರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಎಚ್ ಡಿ ದೇವೇಗೌಡ ಅವರು ಭಾರತದ ಪ್ರಧಾನಮಂತ್ರಿ ಆಗಲು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರ ಅವಧಿನ ಕಡಿತಗೊಳಿಸಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಿಸೈನ್ ಮಾಡಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವರು ಈವರೆಗೆ 18 ಬಾರಿ ಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿವರೆಗೂ 6 ಬಾರಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿದೆ. ಸ್ವತಂತ್ರ ನಂತರ 1947ಇಂದ ಇಲ್ಲಿವರೆಗೂ ಪ್ರಸ್ತುತ 2024ವರೆಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪಟ್ಟಿ ಮತ್ತು ಮಾಹಿತಿ. ಧನ್ಯವಾದ.